ನಾನು ನೀನು ಪ್ರೀತಿ ಮಾಡ್ತಾ ಇವತ್ತಿಗೆ 7 ವರ್ಷ ಕಂಪ್ಲೀಟ್ ಆಯಿತು. ನನಗಂತೂ ನಿನ್ನ ಜೊತೆ 7 ವರ್ಷ ಕಳೆದಿದ್ದೀನ ಅಂತ ಆಶ್ಚರ್ಯ ಆಗ್ತಿದೆ. ನಿಜ ರಮಣ್, ನನಗೂ ಹಾಗೆ ಅನ್ನಿಸ್ತಿದೆ. ನನಗೆ ನಿನ್ನ ಪರಿಚಯ ಇತ್ತಿತ್ಲಾಗ ಆದಂಗೆ ಅನ್ನಿಸ್ತಿದೆ. ಆದರೆ ನಾವಿಬ್ರು ಪರಿಚಯ ಆಗಿ 7 ವರ್ಷ ಆದ್ರೂ ಯಾವ ಚೇಂಜಸ್ಸು ಆಗ್ದೇನೆ ಎಷ್ಟು ಹ್ಯಾಪಿಯಾಗಿದ್ದೀವಿ ಅಲ್ವಾ. ನನಗಂತೂ ನನ್ನ ಲೈಫಲ್ಲಿ ನೀನು ಸಿಕ್ಕಿರೋದು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ಅನ್ನಿಸ್ತಿದೆ ಕಣೋ. ಐ ಲವ್ ಯು ಸೋ ಮಚ್ ಕಣೋ. ನೀನು ಅಷ್ಟೇ ಕಣೆ. ನನ್ನ ಲೈಫಲ್ಲಿ ನೀನು ಸಿಕ್ಕ ಮೇಲೆ ತುಂಬ ಅಂದರೆ ತುಂಬಾ ನೆಮ್ಮದಿಯಾಗಿದ್ದೀನಿ. ನನ್ನ ಲೈಫಲ್ಲಿ ನನ್ನ ಅಮ್ಮನ ಬಿಟ್ಟರೆ ನಾನು ನಿನ್ನ ಮಾತ್ರನೇ ಇಷ್ಟೊಂದು ಹಚ್ಕೊಂಡಿರೋದು. ಮುಂದೆ ಕೂಡ ನಿನ್ನ ಬಿಟ್ಟರೆ ನಾನು ಮತ್ತೆ ಯಾರನ್ನೂ ನೋಡೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಗಿ ಗೊತ್ತು ಕಣೆ. ಅಷ್ಟು ಹಚ್ಕೊಂಡಿದ್ದೀನಿ. ಕೀರ್ತಿ, ನೀನೇ ಹೇಳಿದ್ದೆ ತಾನೆ, ನಾವಿಬ್ಬರು ಕಾಲೇಜ್ ಮುಗಿದ ಮೇಲೆ ಒಂದು ಒಳ್ಳೆ ಕೆಲಸ ತಗೊಂಡು ಸೆಟಲ್ ಆದಮೇಲೆ ಮನೇಲಿ ಮದುವೆ ಮಾತುಕತೆ ಮಾಡೋಣ. ಅಲ್ಲಿವರೆಗೂ ಈ ವಿಷಯನ ಯಾರಿಗೂ ಹೇಳೋದು ಬೇಡ ಅಂತ. ಈವನ್ ನನ್ನ ಫ್ರೆಂಡ್ಸಿಗೆ ಕೂಡ ನಾವಿಬ್ಬರು ಲವ್ ಮಾಡ್ತಿರೋ ವಿಷಯ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ. ನನ್ನ ಕ್ಲೋಸ್ ಸರ್ಕಲಲ್ಲಿರೋರಿಗೆ ಮಾತ್ರನೇ ನಾವಿಬ್ಬರು ಲವ್ ಮಾಡ್ತಿರೋದು ಗೊತ್ತು. ಅದು ನಿನ್ನಿಂದಾನೇ ತಾನೇ. ನೀನು ಹೇಳಿದ್ದಕ್ಕೆ ನಾನು ಇಷ್ಟೊಂದು ಸೀಕ್ರೆಟ್ನ ಮೇಂಟೈನ್ ಮಾಡಿದ್ದೀನಿ. ಇವಾಗ ಹೇಗೋ ಒಂದು ಒಳ್ಳೆ ಜಾಬ್ ತೊಗೊಂಡಿದ್ದೀವಿ, ಒಂದು ಒಳ್ಳೆ ಕೆಲಸ ಇದೆ, ಸೆಟಲ್ ಕೂಡ ಆಗಿದ್ದೀವಿ, ಕೈ ತುಂಬ ಸಂಬಳ ಕೂಡ ತೊಗೋತಾ ಇದ್ದೀವಿ. ಅದಕ್ಕೆ ಇವಾಗಲಾದರೂ ನಮ್ಮ ಲವ್ ಸ್ಟೋರಿನ ಮದುವೆವರೆಗೂ ತೊಗೊಂಡು ಹೋಗೋಣವಾ? ಮನೆಯವ್ರ ಹತ್ರ ಮಾತಾಡೋಣವಾ? ರಮಣ್, ನಾನು ನಿನ್ನ ಹತ್ರ ಇದೇ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೆ. ನಾಳೆ ಹೇಗೂ ಮನೆಗೆ ಹೋಗ್ತಿದ್ದೀನಿ. ಇನ್ನು ಒಂದು ವಾರ ಆಫೀಸಿಗೆ ಬರಲ್ಲ ಕಣೋ. ಲೀವ್ ತಗೊಂಡಿದ್ದೀನಿ. ಹೇಗಾದರೂ ಮಾಡಿ ಈ ಸರಿ ಅಪ್ಪ ಅಮ್ಮನ ಹತ್ರ ನಮ್ಮಿಬ್ರು ಪ್ರೀತಿ ವಿಷಯನ ಹೇಳಿ ಅವ್ರನ್ನ ಒಪ್ಪಿಸ್ಬೇಕು. ಒಪ್ಪಿಸಿ ನಾವಿಬ್ರು ಮದುವೆ ಆಗಬೇಕು. ಲೈಫ್ ಲಾಂಗ್ ಹೀಗೆ ಖುಷಿಯಾಗಿರ್ಬೇಕು ಅಂದ್ಕೊಂಡಿದ್ದೀನಿ. ಮುದು, ಆದಷ್ಟು ಬೇಗ ನಿಮ್ಮ ಮನೆಯವ್ರ ಹತ್ರ ಮಾತಾಡೆ. ಹೇಗೂ ನಿನಗೆ ಗೊತ್ತಲ್ವಾ, ನನಗಿರೋಳು ಅಮ್ಮ ಒಬ್ಳೆ. ಅವಳು ಹೇಗೂ ನನ್ನ ಪ್ರೀತಿನ ಒಪ್ಕೊಂಡೇ ಒಪ್ಕೋತಾಳೆ. ಆದರೆ ನಿಮ್ಮ ಮನೆಯವರೇ ಯಾರು ಒಪ್ಕೋತಾರೋ ಯಾರು ಬಿಡ್ತಾರೋ, ನೀನು ಹೇಗೆ ಒಪ್ಪಿಸ್ತೀಯೋ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ಲೈಫಲ್ಲಿ ನಿನ್ನ ಬಿಟ್ಟು ಬೇರೆ ಯಾರೂ ಬರಲ್ಲ ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ತಾನೆ. ಅದಕ್ಕೆ ಆದಷ್ಟು ಬೇಗ ಮನೆಗೆ ಹೋದಳು ನಮ್ಮ ಪ್ರೀತಿ ವಿಷಯನ ಮಾತಾಡಿ ನನಗೆ ಫೋನ್ ಮಾಡಿಬಿಟ್ಟು ಒಳ್ಳೆ ಸುದ್ದಿ ಹೇಳೆ. ಪ್ಲೀಸ್ ಕಣೆ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಿರ್ತೀನಿ. ಆಹಾಹಾ, ಹೇಗೆ ಮಾತಾಡ್ತಿದ್ಯಾ ನೋಡು. ನೀನು ಮಾತಾಡೋದು ನೋಡಿದ್ರೆ ನಾನೇನೋ ನಿನ್ನ ಬಿಟ್ಟು ಬೇರೆ ಯಾರನ್ನೋ ಮದುವೆ ಆಗ್ತೀನೇನೋ ಅನ್ನೋ ಥರ ಇದೆ. ನೀನು ಮಾತ್ರನೇ ನನ್ನ ಪ್ರೀತಿ ಮಾಡ್ತಿರೋ ಹಂಗಿದೆ. ಅಯ್ಯೋ, ಯಾಕೆ ಬಂಗಾರ ಕೋಪ ಮಾಡ್ಕೋತೀಯಾ? ಇನ್ನೇನೋ ಮತ್ತೆ, ನಾನು ನಿನ್ನನ್ನು ನೀನು ಎಷ್ಟು ಪ್ರೀತಿ ಮಾಡ್ತೀಯೋ ಅದಕ್ಕಿಂತ ಜಾಸ್ತಿನೇ ಪ್ರೀತಿ ಮಾಡ್ತೀನಿ. ಅದು ನಿನಗೂ ಗೊತ್ತು ತಾನೆ. ನೀನಿಲ್ಲದೆ ಒಂದು ಕ್ಷಣನೂ ನನಗಿರೋದಕ್ಕೂ ಆಗಲ್ಲ. ಅದು ಗೊತ್ತು ತಾನೆ. ಡೈಲಿ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತೀನಿ. ಆದರೆ ನೀನು ಈಗ ಹೇಗೆ ಮಾತಾಡ್ತಿದ್ಯಾ ನೋಡು. ಏನು, ನೀನು ಮಾತ್ರ ನನ್ನನ್ನು ಪ್ರೀತಿ ಮಾಡೋ ಹಾಗೆ ನಾನು ಕಾಯ್ತಾ ಇದ್ದೀನಿ. ಮನೆಯವ್ರನ್ನ ಒಪ್ಪಿಸಿ ನಿನ್ನ ಜೊತೆ ಮದುವೆ ಆಗಬೇಕು, ಲೈಫ್ ಲಾಂಗ್ ನಿನ್ನ ಜೊತೆನೇ ಜಗಳ ಆಡಬೇಕು, ಇನ್ನು ಏನೇನೋ ಮಾಡಬೇಕು ಅಂತ. ಆದರೆ ನೀನು ಚಿನ್ನಮ್ಮ, ನನ್ನ ಮಾತು ಕೇಳೆ. ನನ್ನ ಫೀಲಿಂಗ್ಸನ್ನ ನಾನು ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಇನ್ನು ಯಾರ ಹತ್ರ ಹೇಳ್ಕೊಡ್ಲಿ ಹೇಳು? ನನಗೆ ನೀನಿಲ್ಲದೆ ಇರೋದಕ್ಕಾಗಲ್ಲ ಕಣೆ. ಅದಕ್ಕೆ ಹೇಗಾದರೂ ಮಾಡಿ ನಿಮ್ಮ ಅಪ್ಪ ಅಮ್ಮನ ಒಪ್ಸು ಅಂತ ಹೇಳ್ತಾ ಇರೋದು. ನೀನು ನೋಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತೀಯ. ಕೋಪ ಮಾಡ್ಕೊಂಡ್ರು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಯಾ ಕಣೆ. ಆಹಾಹಾ, ಈ ನಾಟಕಕ್ಕೇನು ಕಡಿಮೆ ಇಲ್ಲ. ಕೂತಿ ತಂದು ನೋಡು, ನಾನು ಮನೆಗೆ ಹೋಗಿ ಆದಷ್ಟು ಬೇಗ ನಿನ್ನ ವಿಷಯನ ಹೇಳಿ ಅವ್ರನ್ನ ಹೇಗೆ ಒಪ್ಪಿಸ್ತೀನೋ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಹೇಗಾದರೂ ಮಾಡಿ ಅವ್ರು ಒಪ್ಕೊಂಡು ನಮ್ಮಿಬ್ರು ಮದುವೆ ಮಾಡಿದ್ರೆ ಸಾಕು. ನನಗೆ ನಿನ್ನ ಬಿಟ್ಟು ಬೇರೆ ಯಾರೂ ಬೇಡ ಕಣೋ. ಈ ಪ್ರಪಂಚದಲ್ಲಿ ನಿನ್ನ ಪ್ಲೇಸಿಗೆ ಯಾರನ್ನೂ ರಿಪ್ಲೇಸ್ ಮಾಡಲ್ಲ ನಾನು. ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಲವ್ ಯು ಲವ್ ಯು ಲವ್ ಯು ಲವ್ ಯು ಸೋ ಮಚ್ ಕಣೋ. ಲವ್ ಯು ಲಾಟ್ ಕಣೆ. ನಾನು ಕೂಡ ನಿನ್ನ ಪ್ಲೇಸನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದರೂ ಮಾಡಿದೆ ಅಂದರೆ ಅದು ನನ್ನ ಕೊನೆಗಳಿಗೆ ಆಗಿರುತ್ತೆ ಅಷ್ಟೇ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನೀನು ಹೀಗೆಲ್ಲ ಮಾತಾಡಬೇಡ. ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ. ಸರಿ ಸರಿ, ಹೋಗಲಿ ಬಿಡು ಬಂಗಾರ. ಮತ್ತೆ ಸಮಾಚಾರ? ಹಾಂ, ಏನಿಲ್ಲ ಬಂಗಾರ. ಟೈಮ್ ಆಯಿತು, ಮನೆಗೆ ಹೋಗೋಣ. ನಾಳೆ ಬೇರೆ ಊರಿಗೆ ಹೋಗಬೇಕು. ಹೇ, ಇಷ್ಟು ಬೇಗನಾ? ಪ್ಲೀಸ್ ಕೀರ್ತಿ, ಇನ್ನೊಂದು ಸ್ವಲ್ಪ ಹೊತ್ತಿರೋಣ. ನಾಳೆ ಊರಿಗೆ ಹೋಗ್ತಿದ್ದೀವಿ ತಾನೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿರೋಣ ಪ್ಲೀಸ್. ರಮಣ್, ಪ್ಲೀಸ್ ಕಣೋ, ಟೈಮ್ ಆಯಿತು. ನಾಳೆ ಬೇರೆ ಊರಿಗೆ ಹೋಗಬೇಕು. ಪ್ಯಾಕಿಂಗ್ ಎಲ್ಲ ಇದೆ ನೋಡು. ಪ್ಲೀಸ್ ಆಯಿತಾ? ಇನ್ನೊಂದು ವೀಕಲ್ಲಿ ಮತ್ತೆ ವಾಪಸ್ ಬರ್ತೀನಿ ಅಲ್ವಾ. ಬಂದಾಗ ಮತ್ತೆ ಸಿಗ್ತೀವಿ. ಪ್ಲೀಸ್ ಕಣೋ, ನನ್ನ ಬಂಗಾರ ಅಲ್ವಾ, ಬಾ ಹೋಗೋಣ. ರಮಣ್ ಮತ್ತು ಕೀರ್ತಿ ಇಬ್ಬರು ಕಾಲೇಜ್ ಡೇಸಿಂದಾನೇ ಪ್ರೀತಿ ಮಾಡ್ತಾ ಇರ್ತಾರೆ. ಪ್ರೀತಿ ಮಾಡ್ತಿದ್ದೀವಿ ಅಂತ ತಮ್ಮ ಲೈಫ್ ಬಗ್ಗೆ ಕೇರ್ ಮಾಡ್ದೇನೆ ಕೇರ್ಲೆಸ್ ಯಾವತ್ತೂ ಮಾಡಿರಲ್ಲ. ಹಾಗಾಗಿ ತಾವು ಪ್ರೀತಿ ಮಾಡ್ತಾ ಇರುವಾಗಲೇ
ಕಾಲೇಜ್ ಮುಗಿಸಿ ಒಳ್ಳೆ ಜಾಬ್ ಕೂಡ ತಗೊಂಡು ಕೆಲ್ಸಕ್ಕೆ ಹೋಗ್ತಾ ಇವಾಗ ಕೈ ತುಂಬ ಸಂಬಳ ಕೂಡ ತಗೋತಾ ಇದ್ದಾರೆ. ಇಬ್ರು ಮೊದಲೇ ಡಿಸೈಡ್ ಆಗಿರ್ತಾರೆ, ನಮ್ಮಿಬ್ರು ಪ್ರೀತಿ ವಿಷಯ ಎಲ್ರಿಗೂ ಗೊತ್ತಾಗಬೇಕು ಅಂದರೆ ಅಷ್ಟರಲ್ಲಿ ನಾವು ಲೈಫಲ್ಲಿ ಸೆಟ್ಲ್ ಆಗಿರಬೇಕು ಅಂತ. ಆಮೇಲೆ ಮನೆಯವ್ರ ಹತ್ರ ಮಾತಾಡಿ ನಮ್ಮ ಪ್ರೀತಿ ವಿಷಯನ ಹೇಳಿ ಹೇಗಾದರೂ ಒಪ್ಪಿಸಿ ಮದುವೆ ಆಗಬೇಕು ಅಂತಲೂ ಮೊದಲೇ ನಿರ್ಧಾರ ಮಾಡಿರ್ತಾರೆ. ಅಂದ್ಕೊಂಡ ಹಾಗೇನೆ ಇವಾಗ ಲೈಫಲ್ಲಿ ಸೆಟಲ್ ಆಗಿ ಮದುವೆ ವಿಷಯನ ಮನೆಯವ್ರ ಹತ್ರ ಮಾತಾಡೋ ಯೋಚನೆ ಮಾಡಿದ್ದಾರೆ. ಓ ನೋಡಿ, ಮಾತಾಡ್ತಾ ಇದ್ದಂತಾನೆ ನನ್ನ ಮಗಳು ಬಂದೇ ಬಿಟ್ಲು. ಇವಳೆ ನನ್ನ ಮಗಳು ಕೀರ್ತಿ. ಇಡೀ ಆಸ್ತಿ ಮನೆ ಜವಾಬ್ದಾರಿ ಎಲ್ಲದಕ್ಕೂ ಇವಳೆ ವಾರಸ್ದಾರಿ. ಅಯ್ಯೋ ಬೀಗ್ರೆ, ಈ ಆಸ್ತಿ ಮನೆ ವಾರಸ್ದಾರ ಇದ್ಯಾವುದು ಬೇಡ. ನಿಮ್ಮ ಮಗಳನ್ನ ಫೋಟೋದಲ್ಲಿ ನೋಡೆ ನನ್ನ ಮಗ ಅಂತೂ ಒಪ್ಕೊಂಡ್ಬಿಟ್ಟಿದ್ದಾನೆ. ಮದುವೆ ಆದ್ರೆ ಇವಳನ್ನೇ ಆಗೋದು, ಇವಳನ್ನ ಬಿಟ್ಟು ಬೇರೆ ಯಾರನ್ನೂ ಆಗಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಹಾಗಾದ್ರೆ ಇನ್ನೇನ್ ಮತ್ತೆ, ವಾಲ್ಗ ಊದಿಸ್ಬಿಡೋದೆ. ಎರಡೂ ಮನೆಗೂ ಈ ಸಂಬಂಧ ಒಪ್ಪಿಗೆ ಆದ್ಮೇಲೆ ಇನ್ ಯಾಕೆ ತಡ ಮಾಡೋದು? ಅಯ್ಯೋ ಇದೇನ್ ಬೀಗ್ರೆ, ನಾವೇನೋ ಮಾತಾಡ್ಕೊಂಡಿದೀವಿ. ನನ್ನ ಮಗನಿಗೇನೋ ಇಷ್ಟ ಇದೆ, ನಿಮ್ಮ ಮಗಳನ್ನೂ ಒಂದ್ ಮಾತು ಕೇಳ್ಬೇಕಲ್ವಾ? ಇವಾಗಿನ ಕಾಲದ ಮಕ್ಕಳು, ಅವರಿಗೂ ಇಷ್ಟ ಕಷ್ಟ ಅದ್ರ ಕಡೆ ಬೆಲೆ ಕೊಡಬೇಕು, ಗಮನ ಕೊಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ನಾವೀಗೆ ನಾವೇ ಮಾತಾಡ್ಕೊಳ್ಳೋದು ಸರಿ ಆಗಲ್ಲ. ನಿಮ್ಮ ಮಗಳು ಹೇಗೂ ಇಲ್ಲೇ ಇದ್ದಾಳೆ, ಅವಳನ್ನ ಒಂದ್ ಮಾತು ಕೇಳ್ಬಿಡಿ. ಬೀಗ್ರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನನ್ನ ಮಗಳು ನಾವು ಏನು ಹೇಳ್ತೀವೋ ಅದನ್ನೇ ಕೇಳೋಳು. ನಾವು ಹಾಕಿದ ಗೆರೆನ ಅವಳು ದಾಟೋಳೆ ಅಲ್ಲ. ಅಷ್ಟೂ ಅಲ್ದೇನೆ ಅವಳಿಗೆ ಯಾವ್ದಿಷ್ಟ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಂಡೇನೆ ಎಲ್ಲಾನು ಮಾಡೋದು. ಹೀಗಿರುವಾಗ ಅವಳಿಷ್ಟನೇ ನಮ್ಮಿಷ್ಟನೇ ಅವಳಿಷ್ಟ, ಇದರಲ್ಲಿ ಯಾವ ಮುಚ್ಚುಮರೆ ಇಲ್ಲ. ಹಾಗಾದ್ರೆ ಸರಿ ಕೌಸಲ್ಯ ಅವರೇ, ನಮಗಂತೂ ಈ ಸಂಬಂಧ ಸಂಪೂರ್ಣ ಒಪ್ಪಿಗೆ ಇದೆ. ಅದು ಅಲ್ದೇನೆ ಪುರೋಹಿತ್ರನ ಕೇಳಿದಾಗ ಇನ್ನೊಂದು 2 ತಿಂಗಳು ಆದ್ಮೇಲೆ, ಆದ್ರೆ ನೆಕ್ಸ್ಟ್ ತಿಂಗಳಲ್ಲೇ 15ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ, ಮದುವೆ ಮಾಡಿ ಮಕ್ಕಳಿಬ್ಬರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅದೇ ಮುಹೂರ್ತನ ಕಾಯಂ ಮಾಡೋಣ ಅನ್ಕೊಂಡಿದ್ದೀನಿ. ನೀವೇನಂತೀರಾ? ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾವಿನ್ನೇನು ಹೇಳೋದು? ನಮಗೂ ಈ ಸಂಬಂಧ ಒಪ್ಪಿಗೆ ಇದೆ, ಯಾವ ತಕರಾರಿಲ್ಲ. ಸರಿ, ಹಾಗಾದ್ರೆ ಬೀಗ್ರೆ ನಾವಿನ್ ಹೊರಡ್ತೀವಿ. ಮಗಳೇ, ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಕಣೆ. ಅದಕ್ಕೆ ಚಿನ್ನದಂತ ಹುಡುಗ ಸಿಕ್ಕಿದ್ದಾನೆ. ನನಗಂತೂ ತುಂಬಾನೇ ಖುಷಿ ಆಗ್ತೆ. ಇರು, ಇದೇ ಟೈಮಲ್ಲಿ ಸಕ್ಕರೆ ತಗೊಂಡ್ ಬಂದ್ಬಿಡ್ತೀನಿ, ಬಾಯಿ ಸಿಹಿ ಮಾಡ್ಕೊಳ್ಳೋಣ. ಏನಮ್ಮ ಮಾತಾಡ್ತಿದ್ಯಾ ನೀನು? ಅಲ್ಲಮ್ಮ, ದಿಢೀರಂತ ಈ ಮದ್ವೆ ಮಾತುಕತೆ ಏನು? ನನ್ನ ಒಂದ್ ಮಾತು ಕೇಳಿಲ್ಲ. ಅರೆ, ಇದೇನಮ್ಮ ಹೀಗೆ ಮಾತಾಡ್ತಿದ್ಯಾ? ನಿನಗೆ ಇನ್ನು ಮದುವೆ ಮಾಡ್ದೇನೆ ಹಾಗೆ ಕೂರ್ಸ್ಕೊಳ್ಳೋದಕ್ಕಾಗುತ್ತಾ ಮನೇಲೆ? ಒಳ್ಳೆ ಸಂಬಂಧ, ಅದು ನನಗೆ ಗೊತ್ತಿರೋರೆ. ನೀನು ಅವ್ರ ಮನೇಲಿ ಸುಖವಾಗಿರ್ತೀಯ ಅನ್ನೋದು ನಂಬಿಕೆ ಮೇಲೆ ಈ ಸಂಬಂಧನ ಕಾಯಂ ಮಾಡಿರೋದು. ನೋಡು, ಮದುವೆ ಡೇಟು ಫಿಕ್ಸ್ ಆಗಿದೆ. ಇನ್ನು ಅವ್ರ ಜೊತೆ ಹೊಂದ್ಕೊಳ್ಳೋದು, ಮಾತಾಡೋದು, ಮುಂದೆ ಹೇಗೆ ಸುಖವಾಗಿ ಜೀವನ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಇನ್ನೂ ಮದುವೆ ಆಗೋದು ಇಷ್ಟು ಬೇಗ ದಿಢೀರಂತ ಅಂತೆಲ್ಲ ಮಾತಾಡ್ತಿದ್ಯಾ? ಇಲ್ಲ, ನಾನು ಇನ್ನೂ ಸುಮ್ಮನೆ ಇದ್ರೆ ಆಮೇಲೆ ನನ್ನ ಪ್ರೀತಿ ವಿಷಯನ ನನಗೆ ಹೇಳೋದಕ್ಕೆ ಆಗಲ್ಲ. ಅದು ಅಲ್ಲದೆ ರಮಣ್ ನನ್ನಿಂದ ದೂರ ಆಗ್ಬಿಡ್ತಾನೆ. ಇಲ್ಲ, ನಾನು ಪ್ರೀತಿ ಮಾಡ್ತಿರೋ ವಿಷಯನ ಇವಾಗಲೇ ಹೇಳಬೇಕು. ಈ ಮದುವೆ ಕ್ಯಾನ್ಸಲ್ ಮಾಡಿಸಿ ರಮಣ್ ಜೊತೆ ಮದುವೆ ಮಾತುಕತೆ ಮಾಡಿಸ್ಬೇಕು. ಯಾಕೆ ಏನು ಮಾತಾಡದೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಏನಾಯ್ತೆ? ಅದು ಅಮ್ಮ, ನಾನು ರಮಣನ ಹುಡುಗನ ಪ್ರೀತಿ ಮಾಡ್ತಿದ್ದೀನಿ. ಅವನು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾನೆ. ನಾವಿಬ್ರು ಪ್ರೀತಿ ಮಾಡ್ತಾ 7 ವರ್ಷ ಆಗಿದೆ. ನಾವು ಈ ಪ್ರೀತಿ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತಾನೆ ನಾನು ಲೀವ್ ಹಾಕಿ ಮನೆಗೆ ಬಂದಿದ್ದು. ನೀವು ನೋಡಿದ್ರೆ ಏನು ಪ್ರೀತಿನ? ಏನೇ ಮಾತಾಡ್ತಿದ್ಯಾ ನೀನು? ಹೌದಮ್ಮ, ನಾನು ಲೈಫಲ್ಲಿ ಸೆಟಲ್ ಆದ್ಮೇಲೆ ಒಂದು ಒಳ್ಳೆ ಕೆಲಸ ತಗೊಂಡ್ಮೇಲೆ ನಿಮ್ಮ ಹತ್ರ ಹೇಳಬೇಕು ಅನ್ಕೊಂಡಿದ್ದೆ. ಆದ್ರೆ ನೀವು ಅಷ್ಟರಲ್ಲಿ ನನ್ನ ಕೇಳ್ದೇನೆ ಈ ಮದುವೆ ಸಂಬಂಧ ಮಾತುಕತೆ ಏನೇನೋ ಮಾಡ್ಬಿಟ್ರಿ. ಏನು ಪ್ರೀತಿನ? ಅಂದರೆ ನಿನ್ನನ್ನು ಕಾಲೇಜಿಗೆ ಕಳಿಸಿದ್ದು, ಹೊರಗಡೆ ಕೆಲಸ ಕಳಿಸಿದ್ದು ಪ್ರೀತಿ ಮಾಡೋದಕ್ಕ? ಇದೇ ಕಾರಣಕ್ಕೆ ನಾನು ಯಾರನ್ನೂ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ. ಆದರೆ ನಿನ್ನ ಮೇಲೆ ನಂಬಿಕೆ ಇಟ್ಟು, ನೀನು ಯಾವುದೇ ತಪ್ಪು ಮಾಡಲ್ಲ ಅಂತ ನಂಬಿಕೆ ಇಟ್ಟು ಹೊರಗಡೆ ಕಳಿಸಿದ್ರೆ ನೀನು ಮಾಡಿರೋ ಗಹಂದಾರಿ ಕೆಲಸ ಇದಾ? ಅಯ್ಯೋ ಅಪ್ಪ, ಅದು ಹಾಗಲ್ಲಪ್ಪ. ನನ್ನ ಮಾತು ಕೇಳಿ, ರಮಣ್ ತುಂಬಾ ಒಳ್ಳೆಯವನು. ಸಾಕು, ಬಾಯಿ ಮುಚ್ಚು. ನಮ್ಮ ಸ್ಟೇಟಸ್ ಏನು, ನಾವು ಹೇಗಿದ್ದೀವಿ ಅಂತ ಯೋಚನೆ ಮಾಡಬೇಕು. ಯಾರ್ಯಾರನ್ನೋ ಪ್ರೀತಿ ಮಾಡಿ ಮನೆ ಮರ್ಯಾದಿನ ಬೀದಿಗೆ ತರೋದಲ್ಲ. ಇವತ್ತಿನವರೆಗೂ ನಾನು ಈ ಮನೇಲಿ ನನ್ನ ಅಕ್ಕ ತಂಗಿ ಆಗಿರ್ಬೋದು, ತಾಯಿ ಹೆಂಡತಿ ಮಕ್ಕಳಿಂದ ಹಿಡಿದು ಎಲ್ರೂ ಹದ್ದು ಬಸ್ತಲ್ಲಿ ಇಟ್ಟಿದ್ದೀನಿ. ಆದರೆ ನಿನ್ನಿಂದ ಇವತ್ತು ನನ್ನ ಮರ್ಯಾದೆ ಬೀದಿಗೆ ಬರೋ ನೆಪದಲ್ಲಿದೆ. ನೋಡು ಕೀರ್ತಿ, ಇದೇ ಲಾಸ್ಟು. ಇನ್ನು ಯಾವತ್ತು ನಾನು ಬೇರೆ ಹುಡುಗನ ಪ್ರೀತಿ ಮಾಡಿದ್ದೆ ಅನ್ನೋದನ್ನು ಕೂಡ ನೀನು ನೆನ್ಪು ಮಾಡ್ಕೋಬಾರ್ದು. ಅಕಸ್ಮಾತ್ ಅಂಥದ್ದೇನಾದರೂ ಆದರೆ ನನ್ನ ಹೆಣ ನೋಡಬೇಕಾಗುತ್ತೆ. ಅಮ್ಮ, ನೀನಾದ್ರೂ ನನ್ನ ಮಾತು ಕೇಳಮ್ಮ. ರಮಣ್ ತುಂಬಾ ಒಳ್ಳೆಯವನು. ನಾನು ಅವನ್ನ ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ. ಅವನ ಜೊತೆ ಇದ್ರೆ ನನ್ನ ಲೈಫ್ ಕೂಡ ಚೆನ್ನಾಗಿ
ಚೆನ್ನಾಗಿರುತ್ತಮ್ಮ. ನೋಡು ಮಗಳೇ, ನಿಮ್ಮಪ್ಪ ಹೇಳಿದ್ದು ಕೇಳಿಸ್ತು ತಾನೆ? ನೋಡು, ನನಗೆ ನನ್ನ ಗಂಡ ತುಂಬಾನೇ ಮುಖ್ಯ. ನೀನು ಏನೇನೋ ಮಾಡಿ ಅವ್ರ ಮರ್ಯಾದೆನ ಬೀದಿಗೆ ತರಬೇಡ. ಅವರು ಇವತ್ತಿನವರೆಗೂ ಮರ್ಯಾದೆಗೆ ಅಂಜಿ ಬದುಕ್ತವ್ರು. ಊರು ಮನೆಯವರು, ಪಕ್ಕದವರು, ಅಕ್ಕದವರು, ನೆಂಟರು, ದಿಷ್ಟರು ಯಾರಾದರೂ ಒಂದು ಮಾತು ಹೇಳಿದ್ರು ಅವ್ರ ಮರ್ಯಾದೆಗೆ ಧಕ್ಕೆ ಬಂತು ಅಂದ್ರೆ ಅವ್ರು ಯಾವತ್ತೂ ಸಹಿಸ್ತೋರೇ ಅಲ್ಲ. ಅದಕ್ಕೆ ಇಲ್ಲಿವರೆಗೂ ಸಂಸಾರದಲ್ಲೇ ಆಗಿರ್ಬೋದು, ಜೀವನದಲ್ಲೇ ಆಗಿರ್ಬೋದು, ಒಂದು ಚಿಕ್ಕ ತಪ್ಪು ಮಾಡ್ಬೇಕಾದ್ರೂ 1000 ಸರಿ ಯೋಚನೆ ಮಾಡ್ತಾರೆ ಅವರು. ಹಾಗಿರುವಾಗ ನಿನ್ನಿಂದ ಅವ್ರ ಮರ್ಯಾದೆ ಹೋಯ್ತು ಅಂದ್ರೆ ಅವ್ರು ಖಂಡಿತವಾಗ್ಲೂ ಬದುಕಲ್ಲ ಕಣೆ, ಖಂಡಿತವಾಗ್ಲೂ ಬದುಕಲ್ಲ. ನೋಡು, ಇಲ್ಲಿವರೆಗೂ ನಾನು ಕೂಡ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಅನುಸರಿಸ್ಕೊಂಡು ಬದುಕಿದ್ದೀನಿ. ನನ್ನಿಂದ ಅವ್ರ ಮನ್ಸಿಗೆ ಯಾವ ನೋವು ಆಗಬಾರ್ದು ಅಂತ. ಇವಾಗ ನಿನ್ನಿಂದ ಅವ್ರ ಮನ್ಸಿಗೆ ನೋವಾಗಿ ನನ್ನ ಮಾಂಗಲ್ಯ ಭಾಗ್ಯನ ಕಳ್ಕೊಳ್ಳೋ ಹಾಗೆ ಮಾಡಬೇಡ. ನಿನ್ ಕಾಲಿಗೆ ಬೇಕಾದ್ರೂ ಬಿದ್ದ್ಬಿಡ್ತೀನಿ ಕಣೆ. ಈ ವಿಷಯದಲ್ಲಿ ಯಾವುದೇ ರೀತಿ ತಪ್ಪು ನಿರ್ಧಾರ ಮಾಡಿ ನನ್ನ ಮಾಂಗಲ್ಯನ ಕಳೆಯೋ ಹಾಗೆ ಮಾಡಬೇಡ. ನನಗೆ ನಿನ್ನಪ್ಪನೂ ಮುಖ್ಯನೇ, ನೀನು ಮುಖ್ಯನೇ. ನಿನ್ನಪ್ಪ ಒಂದು ನಿರ್ಧಾರ ಮಾಡಿದ್ದಾರೆ ಅಂದ್ರೆ ನಿನ್ನ ಜೀವನ ಚೆನ್ನಾಗೇ ಇರುತ್ತೆ. ದಯವಿಟ್ಟು ಆ ಹುಡುಗನ ಮರೆತು ನಿಮ್ಮಪ್ಪ ತೋರಿಸಿರೋ ಹುಡುಗನ ಮದುವೆ ಆಗಿ ನನ್ನ ಮಾಂಗಲ್ಯ ಕಾಪಾಡು. ಅಮ್ಮ, ಅಮ್ಮ. ಕೀರ್ತಿ, ನಿಂತ್ಕೋ ಕೀರ್ತಿ. ಕೀರ್ತಿ, ಕೀರ್ತಿ, ಕರಿತಾನೆ ಇದ್ದೀನಿ. ನೀನು ನೋಡಿದ್ರೆ ಕೇಳಿಸಿದ್ರು ಕೇಳಿಸ್ತಿದ್ದಾಗ ಹೋಗ್ತಾ ಇದೆಯಾ? ಏನಾಗಿದೆ ನಿನಗೆ? ಒಂದು ವಾರದಿಂದ ನಾನು ನಿನಗೆ ಫೋನ್ ಮಾಡ್ತಾನೆ ಇದ್ದೀನಿ, ಆದರೆ ಒಂದು ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಅದು ಅಲ್ಲದೆ ಇಲ್ಲಿಗೆ ಬಂದು 2 ದಿನ ಆಗಿದೆ. ಬ್ಯಾಂಗ್ಳೂರಿಗೆ ಬಂದು 2 ದಿನ ಆದರೂ ಒಂದು ಸರಿನೂ ನನಗೆ ಫೋನ್ ಮಾಡಬೇಕು, ನನ್ನ ಮೀಟ್ ಮಾಡಬೇಕು ಅನಿಸ್ಲಿಲ್ವಾ? ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಅದು ರಮಣ್, ನನಗೆ ಮದುವೆ ಫಿಕ್ಸ್ ಆಗಿದೆ. ಅಪ್ಪ ಅಮ್ಮ ನನಗೆ ಅಂತ ಹುಡುಗ ನೋಡಿದ್ದಾರೆ. ಇನ್ನೊಂದು 2 ಮಂತ್ ಆದಮೇಲೆ ಮದುವೆ. ಓಹೋ, ಅಂದರೆ ನೀನು ನಿಮ್ಮ ಮನೆಗೆ ಹೋಗಿದ್ದು ನಮ್ಮಿಬ್ರು ಮದುವೆ ಬಗ್ಗೆ ಮಾತಾಡೋದಕ್ಕಲ್ಲ, ನಿನ್ನ ಮದುವೆ ಬಗ್ಗೆ ಮಾತಾಡೋದಕ್ಕೆ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಮದುವೆ ಫಿಕ್ಸ್ ಮಾಡಿದ ಕೂಡಲೇ ನೀನು ಓಕೆ ಅಂತ ಒಪ್ಕೊಂಡ್ಬಿಟ್ಟೆ ಅಲ್ಲ? ಬಹುಶಃ ಹುಡುಗ ಗೌರ್ಮೆಂಟ್ ಎಂಪ್ಲಾಯಿ ಅನ್ಸುತ್ತೆ, ತುಂಬ ಚೆನ್ನಾಗಿದ್ದಾನೆ ಅನ್ಸುತ್ತೆ, ನನಗಿಂತ ರಿಚ್ ಇದ್ದಾನೆ ಅನ್ಸುತ್ತೆ. ಅದಕ್ಕೆ ನಿನ್ನ ಅಪ್ಪ ಅಮ್ಮ ಹೇಳಿದ ಕೂಡಲೇ ನೀನು ಓಕೆ ಅಂದಿರ್ತೀಯ. ಇವಾಗ ಏನೋ ಬೇಜಾರಾಗಿರೋ ಹಾಗೆ ನನ್ನ ಎದುರಿಗೆ ಆ್ಯಕ್ಟ್ ಮಾಡ್ತಾ ಇದೆಯಾ? ಒಳ್ಳೇದಾಯ್ತು, ಶಿವನೇ ಹೀಗೆ ಹೇಳ್ತಿದ್ದಾನೆ. ಇದನ್ನೇ ನಿಜ ಅಂತ ಒಪ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಸುಮ್ಮನೆ ಅಪ್ಪ ಅಮ್ಮ ಶಿವನ ಎದುರಿಗೆ ಕೆಟ್ಟವರಾಗಬೇಕಾಗತ್ತೆ. ಅಪ್ಪ ಅಮ್ಮನ ಕೀಳಾಗಿ ನೋಡ್ತಾನೆ. ಅದ್ರ ಬದಲು ನಾನೇ ಈ ಮದುವೆನ ಒಪ್ಕೊಂಡಿರೋದು ಅಂತ ಹೇಳ್ತೀನಿ. ಅವಾಗ ನನ್ನ ಮೇಲಿನ ಕೋಪಕ್ಕಾದ್ರೂ ನನ್ನಿಂದ ದೂರ ಹೋಗ್ತಾನೆ. ಯಾಕೆ ಸೈಲೆಂಟ್ ಅದೇ? ಏನೂ ಮಾತಾಡ್ತಾ ಇಲ್ಲ? ಓ, ನಾನು ಹೇಳಿರೋದು ಸತ್ಯ ಅನ್ನೋದು ನಿನ್ನ ಮನಸ್ಸಿಗೂ ಗೊತ್ತಲ್ವಾ? ಅದಕ್ಕೆ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಹೌದು ರಮಣ್, ನೀನು ಹೇಳಿ ಸರಿಯಾಗೇ ಇದೆ. ಅವನು ನಿನಗಿಂತ ನೋಡೋದಕ್ಕೆ ಚೆನ್ನಾಗೇ ಇದ್ದಾನೆ, ಹಾಗೆ ರಿಚ್ ಕೂಡ ಇದ್ದಾನೆ. ಅದಕ್ಕೇನೆ ನಾನು ಈ ಮದುವೆನ ಒಪ್ಕೊಂಡಿರೋದು. ನಿನ್ನ ಜೊತೆ ಮದುವೆ ಆದರೆ ನಾನು ಸೇರಿಬಿಟ್ಟು ದುಡಿಬೇಕು, ಆದರೆ ಅವನ ಜೊತೆ ಮದುವೆ ಆದರೆ ಲೈಫ್ ಸೆಟಲ್. ನಾನು ದುಡಿಯೋ ಅವಶ್ಯಕತೆನೂ ಇರಲ್ಲ. ಅದಕ್ಕೇನೆ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೋಡು, ಇವತ್ತಿಗೆ ನಮ್ಮ 7 ವರ್ಷದ ಪ್ರೀತಿನ ಕೊನೆಗಾಣಿಸೋಣ. ಇನ್ನು ನನ್ನ ಲೈಫಿಗೆ ನೀನು ಬರೋದಾಗ್ಲಿ, ನನ್ನ ಡಿಸ್ಟರ್ಬ್ ಮಾಡೋದಾಗ್ಲಿ ಯಾವುದನ್ನು ಮಾಡಬೇಡ ಪ್ಲೀಸ್. ಏನು ಮಾತಾಡ್ತಿದ್ಯಾ ಕೀರ್ತಿ? ಏನಾಗಿದೆ ನಿನಗೆ? 7 ವರ್ಷದಿಂದ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ, ಆದರೆ ಈಗ ಯಾರೋ ಯಾರೋ ರಿಚ್ ಇರೋನ್ ಬಂದ ಅಂತ ನನ್ನ ದೂರ ಮಾಡ್ತಿದ್ಯಾ? ನಿನಗೆ ಗೊತ್ತಲ್ವೇನೆ ನೀನೇ ನನಗೆ ಪ್ರಪಂಚ ಅಂತ. ಯಾಕೆ ಹೀಗೆ ಮಾಡ್ತಿದ್ಯಾ? ನಿನ್ನ ಕೈ ಮುಗಿತೀನಿ ಕಣೆ, ನನ್ನ ಲೈಫಿಂದ ದೂರ ಹೋಗ್ಬೇಡ ಪ್ಲೀಸ್ ಕಣೆ, ನನ್ನ ಬಿಟ್ಟು ಹೋಗ್ಬೇಡ. ನೋಡು ರಮಣ್, ಹೇಳಿದ್ದನ್ನೇ ಹೇಳಿ ತಲೆ ತಿನ್ಬೇಡ. ನೋಡು, ನಾನಂತೂ ನಿರ್ಧಾರ ಮಾಡಾಗಿದೆ. ನನ್ನ ಲೈಫ್ಗೆ ನೀನು ಬೇಡವೇ ಬೇಡ ಅಂತ. ನೀನು ಹಾಗೆ ನನ್ನ ಲೈಫಿಂದ ದೂರ ಇರು. ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಡು. 7 ವರ್ಷದ ಪ್ರೀತಿ ಗೀತಿ ಅಂತ ಸುಮ್ಮನೆ ನನಗೆ ಟಾರ್ಚರ್ ಕೊಡ್ಬೇಡ. ಗುಡ್ ಬೈ. ಇನ್ನು ಯಾವತ್ತೂ ನನ್ನ ಮೀಟ್ ಮಾಡಬೇಡ. ಕೀರ್ತಿ, ಕೀರ್ತಿ ನಿಂತ್ಕೊಳ್ಳೆ. ಕೀರ್ತಿ, ಛೀ, ನಿಮ್ಮ ಹುಡುಗಿರ್ ಪ್ರೀತಿ ಇಷ್ಟೇ ಕಣೆ. ಬೇಕಾದಾಗ ಬಳಸ್ಕೊಳ್ಳೋದು, ಬೇಡದೇ ಇರುವಾಗ ಬೀಸಾಡೋದು. ಹೆಡೆಗೆ ಮನೆಯವ್ರು ಹುಡುಗನ ನೋಡಿದ್ರು ಅಂತ ಹೇಳ್ತೀರಾ, ಆದರೆ ಮನೆಯವ್ರಿಗಿಂತನೂ ಮೊದಲೇ ನಿಮಗೆ ಹುಡುಗನೇ ಇಷ್ಟ ಆಗಿರ್ತಾನೆ. ಯಾಕೆ ಹೇಳು? ರಿಚ್ ಇರ್ತಾನೆ, ನಮಗಿಂತ ನೋಡೋದಕ್ಕೆ ಸ್ಮಾರ್ಟ್ ಆಗಿರ್ತಾನೆ. ಏಜ್ ಆಗಿದ್ರು ಪರವಾಗಿಲ್ಲ, ರಿಚ್ ಇದ್ರೆ ಸಾಕು ನಿಮಗೆ. ಛೀ, ನಿನ್ನಂತವಳನ್ನ ನಾನು ಪ್ರೀತಿ ಮಾಡಿದೆ ಅಂತ ನನಗೆ ಅಸಹ್ಯ ಅನ್ನಿಸ್ತಿದೆ ಕಣೆ. ಇಷ್ಟು ದಿನ ನೀನೇ ಪ್ರಪಂಚ ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲ, ನಾನು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೆ. ನೀನೇ ಬೇರೆಯವನ ಜೊತೆ ಹ್ಯಾಪಿಯಾಗಿರುವಾಗ ನಾನು ಯಾಕೆ ಸಾಯ್ಬೇಕು? ನಾನು ಯಾಕೆ ನೆರಳಬೇಕು? ನೋಡ್ತಾ ಇರೆ, ನಿನಗಿಂತನೂ ನನ್ನ ಲೈಫಲ್ಲಿ ಖುಷಿಯಾಗಿರ್ತೀನಿ. ನೀನಿಲ್ಲ ಅಂದರೆ ನಿನ್ನಂತವಳು 10 ಜನ ಸಿಗ್ತಾರೆ ಕಣೆ. ಛೀ. ಸಾರಿ ಸಾರಿ ಕಣೋ ರಮಣ್, ನಾನೇನು ಮಾಡಲಿ ಹೇಳು? ನನ್ನ ಕೈಯಲ್ಲಿ ಏನೂ ಇಲ್ಲ. ನಾನು ಎಷ್ಟೇ ವಾದ ಮಾಡಿದ್ರು ನನ್ನ ಮನೆಯವ್ರ ಮುಂದೆ ನಾನು ಸೋತೋಗ್ಲೇಬೇಕು. ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಲೈಫಲ್ಲಿ ಬಂದು ತುಂಬ ದೊಡ್ಡ ತಪ್ಪು ಮಾಡಿದೆ. ಇನ್ಯಾವತ್ತು ನಿನ್ನ ಲೈಫಿಗೆ ಬರಲ್ಲ ಕಣೋ. ಇದೇ ಲಾಸ್ಟ್. ನನಗೆ ಕ್ಷಮಿಸ್ಬೇಡು. ಪಾಪ ವಿಧಿ ಇಲ್ದೇನೆ ಕೀರ್ತಿ ತಾನೇ ಈ ಮದುವೆನ ಒಪ್ಕೊಂಡೆ ಅಂತ
ರಮಣ್ ಎದುರಿಗೆ ಸುಳ್ಳು ಹೇಳ್ತಾಳೆ. ರಮಣ್ ಕೀರ್ತಿನ ದ್ವೇಷ ಮಾಡ್ತಾ ಅವಳಿಂದ ದೂರ ಆಗೋ ಪ್ರಯತ್ನ ಮಾಡ್ತಾನೆ. ಇಷ್ಟೇ ಅಲ್ವಾ ಜೀವನ? ಹೆಣ್ಮಕ್ಳು ಕೆಲವೊಂದು ಸಾರಿ ಮೋಸ ಮಾಡ್ತಾರೆ ನಿಜ, ಆದರೆ ಎಲ್ಲ ಹೆಣ್ಮಕ್ಳು ಮೋಸ ಮಾಡಲ್ಲ. ಕೆಲವೊಂದು ಸಾರಿ ಫ್ಯಾಮಿಲಿ ಎದುರಿಗೆ ಯಾರ ಪ್ರೀತಿನೂ ನಿಲ್ಲೋದೇ ಇಲ್ಲ. ಅನಿವಾರ್ಯವಾಗಿ ಪ್ರೀತಿನ ಮರೆತು ಫ್ಯಾಮಿಲಿ ಹೇಳೋದನ್ನ ಕೇಳಲೇಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.